ನೀನು ನಿಜವಾಗ್ಲೂ ಕಾನ್ಫಿಡೆಂಟಾಗಿ ಹೇಳ್ತಾ ಇದೀಯಾ? ನಿನ್ನ ಹೆಂಡತಿ ನಿನ್ನ ಬಿಟ್ಕೊಡಕ್ಕೆ ಒಪ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಹೆಂಡತಿ ಮತ್ತೆ ಮೋಹಿನಿಗೆ ಇಲ್ಲ ನನ್ನ ಗಂಡನ ಮದುವೆ ಆಗ್ಬೇಡ ಅಂತ ಹೇಳ್ಬಿಟ್ಟು ಅವಳಿಗೊಂದು ಗತಿ ಕಾಣಿಸ್ಬಿಟ್ಟು ಕಳಿಸ್ತಾಳೆ ಅಲ್ವಾ? ನೀನು ಹೇಳ್ದೆ ನನ್ನ ಲಕ್ಷ್ಮು ಹಂಗೆ, ನನ್ನ ಲಕ್ಷ್ಮು ಹಿಂಗೆ, ನನ್ನ ಲಕ್ಷ್ಮು ಏನು ಬೇಕಾದರೂ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನಿಜನಾ? ನಿನ್ನ ಲಕ್ಷ್ಮು ಏನು ಬೇಕಾದರೂ ಮಾಡ್ತಾಳೆ ಅಂದರೆ ಆ ದೆವ್ವಕ್ಕೆ ಸರಿಯಾಗಿ ಪಂಚ್ ಕೊಟ್ಬಿಟ್ಟು ಕಳಿಸ್ತಾಳೆ ಅಲ್ವಾ? ನಾನಂತೂ ಕಾಯ್ತಾ ಇದ್ದೀನಿ. ಆ ದೆವ್ವ ಇವತ್ತು ಬರೋದಂತೂ ಡೌಟೆ. ಅದ್ರಾಗೂ ನೀನು ಮದುವೆ ಮಾಡ್ಕೊಂತೀನಿ ಅಂತ ಕನಸೆಲ್ಲ ಏನೂ ಇರೋಕ್ಕಿಲ್ಲ. ಲಕ್ಷ್ಮು ಯಾವತ್ತೂ ನನ್ನ ಮ್ಯಾಲೆ ಎಷ್ಟು ದ್ವೇಷ ಇದ್ರೂ ಅವಳು ನಾನು ಬಿಟ್ಕೊಡಕ್ಕಿಲ್ಲ. ಯಾಕೆಂದರೆ ಅವಳು ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು, ನಾನೇನು ಅಂತ ಹೇಳ್ಬಿಟ್ಟು ಅವಳಿಗೂ ಗೊತ್ತು. ಹ್ಞೂ, ಅಂದರೆ ನನ್ನ ಹೆಂಡತಿ ಒಂಥರ ಜೇಮ್ಸ್ ಬಾಂಡ್ ಇದ್ದಂಗೆ. ಅಷ್ಟು ಸುಲಭವಾಗಿ ನನ್ನೆಲ್ಲ ಬಿಟ್ಕೊಡ ಅಂತ ಮಾತೇ ಇಲ್ಲ. ಲಕ್ಷ್ಮು ಅಂದರೆ ಲಕ್ಷ್ಮು ನೋಡು, ದೆವ್ವಕ್ಕೆ ಸರಿಯಾಗಿ ಗಾಚೆಲ್ಲ ಬಿಡಿಸಿ, ದೆವ್ವಕ್ಕೇನೆ ಸರಿಯಾಗಿ ಗಾಳಿ ಬಿಡಿಸಿ, ನೀನು ಯಾವಳೆ ನನ್ನ ಗಂಡನ ಕಟ್ಕೊಳಕ್ಕೆ? ನಿನಗೇನೆ ಅಧಿಕಾರ ಐತಿ ನನ್ನ ಗಂಡನ ಕಟ್ಕೊಳಕ್ಕೆ? ಎಲ್ಲಿಕ್ಕಿದೆಯೇ ನನ್ನ ಗಂಡನ್ನ ಮುಚ್ಕೊಂಡು ಬಿಟ್ರೆ ಸರಿ, ಇಲ್ಲಾಂದರೆ ನಿನಗೆ ಗಾಳಿ ಗಾಳಿ ಬಿಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಕ್ಯಾಕುರ್ಸ್ ಮಕ್ಕೇನೆಯ ಉಗಿದ್ಬಿಟ್ಟು ಹಂಗೆ ನೀನೆಯ ವಾಪಸ್ಸು ಬರಲಿಲ್ಲ ಅಂದರೆ ನೀನು ಕೇಳು, ನಮ್ಮನ್ನು ಕರ್ಕೊಂಡು ಹೋಗಿ. ನೀನೇನು ಹೆದರ್ಕೋಬೇಡ, ನನ್ನ ಹೆಂಡತಿ ಬಂದೇ ಬತ್ತಳಿ ನಮ್ಮನ್ನು ಕರ್ಕೊಂಡು ಹೋಗಿ. ನೋಡ್ತಿರು, ನನಗೆ ಲಕ್ಷ್ಮು ಮೇಲೆ ಫುಲ್ ನಂಬಿಕೆ ಐತೆ. ಏನಿ ಅಂಡ್ರನ ಒಗಳಿ 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 ಅಟ್ಟು ಕತ್ತಿಸ್ತಾವನಿ. ಏನಿ ಅಪ್ಪನಿ ಅಂಡ್ರು ಬಂದ್ಬಿಟ್ಟು ಆಗ್ಲೇನಿ ಇವನ್ನ ತಲೆ ಮೇಲೆ ಕುರ್ಸ್ಕೊಂಡು ಬರ್ಲಾ ಬರ್ಲಾ ಅಂತ ಹೇಳ್ಬಿಟ್ಟು ಕುಣಿಸ್ಕೊಂಡು ಕರ್ಕೊಂಡು ಹೋಯ್ತಾವಳೆ ಅಂತ ಹೇಳ್ಬಿಟ್ಟು. ಆ ಮೋಹಿನಿ ಬಂದು ಏನು ಹೇಳ್ತಾಳೋ ಮೊದ್ಲು ಕೇಳೋಣ, ಸುಮ್ಕಿರು. ಈಗಲೇ ಕುಸ್ಕುಸಿ ಪಟ್ಟು ನುಲ್ಕೊಂಡು ಕುಂತ್ಕೋಬೇಡ. ಇಲ್ಲಿ ನಮ್ಮನ್ನೆಲ್ಲ ಲಾಕ್ ಮಾಡ್ಕೊಂಬಿಟ್ಟು ಆ ಮೋಹಿನಿ ಹೋಗೈತೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಹೆಂಗ್ಲಾ ಅಂತ ಯೋಚನೆ ಮಾಡಿದ್ಬಿಟ್ಟು ಇವ್ನ ಎಂಡ್ರು ಬಂದ್ಬಿಟ್ಟು ಕರ್ಕೊಂಡು ಹೋಯ್ತಾಳಂತ. ಎಂಡ್ರು ಕಾಯ್ಕೊಂಡು ಕುಂತ್ಕೊಳಪ್ಪ, ಆರ್ತಿ ಎತ್ಬಿಟ್ಟು ಕರ್ಕೊಂಡು ಹೋಯ್ತಾಳೆ ನಿನ್ನ. ಅಯ್ಯೋ ಬಾರ್ಲಾ ಗಂಡ ಅಂತ ಹೇಳ್ಬಿಟ್ಟು. ಜೈಲಾಗಿದ್ದಾಗೆ ನೀನಿಯ ಅವಳು ಯೋಗ್ಯತೆಗೆ ಬಂದ್ಬಿಟ್ಟು ಒಂದು ದಿನಕ್ಕಾದ್ರೂ ನಮ್ಮನ್ನು ನೋಡ್ಕೊಳ್ಳಿಲ್ಲ ಅಂಥದ್ರಾಗೆ ಈಗ ಬಂದ್ಬಿಡ್ತಾರೆ ನಿಂಗೆ. ಒಳ್ಳೆ ಕಿತ್ತೋಗಿರೋ ನಿಮ್ದು ಇದಾಯ್ತು. ಸುಮ್ಕೆ ಬಂದು ಕುಂತ್ಕೊಳ್ಳೋದು ಕಲಿ. ಸುಮ್ಕೆ ನೀಯ ಎಂಡ್ರನ್ನು ಒಗಳಿ 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 ನನಗೆ ಉರಿಸ್ಬೇಡ. ಅಲ್ಲಿ ಮೈಯೆಲ್ಲ ಉರ್ದೋಯ್ತಾಯ್ತು ನಂಗಂತೂ. ಅವಳು ಮಾತು ನೆನೆಸ್ಕೊಂಡ್ರೆ ನೀನಿಯ. ಅಮ್ಮ ನಿಜವಾಗೂ ನನ್ನ ಹೆಂಡತಿ ಬತ್ತಾಳೆ ಕಣಮ್ಮ, ನೀನು ಕಾಯ್ಬೇಕಷ್ಟೇ ಏನಿಯಾ. ನನ್ನ ಹೆಂಡತಿ ಯಾಕೆ ಬರಲ್ಲ ಹೇಳು? ನನ್ನ ಹೆಂಡತಿ ಬಂದೇ ಬತ್ತಾಳೆ ನನ್ನ ಹೆಂಡತಿ, ಸರಿನಾ? ನೋಡು ನೀನು ಅದೆಲ್ಲ ಬಿಟ್ಬಿಡು. ನನ್ನ ಹೆಂಡತಿ ಬರಲಿಲ್ಲ ಅಂದರೆ ಕೇಳು, ಮೋಹಿನಿಗೆ ಚಳ್ಳೆಣ್ಣು ತಿನ್ನಿಸ್ತಾಳೆ. ಆಮೇಲೆ ಲಕ್ಷ್ಮು ಭಾಳ ಇಂಟೆಲಿಜೆಂಟು. ನನ್ನ ಗಂಡ ಹಿಂಗೆ ದೇವ್ದ ಕೈಯಾಗಿ ತಗ್ಲಾಕಬಿಟ್ಟವನೆ ಅಂತ ಗೊತ್ತಾದರೆ ಅರಿಸ್ದ ಕುಂಕುಮ ಹೊಂಟೋಯ್ತದೆ ಅಂತಾದರೂ ಪರವಾಗಿಲ್ಲ, ಬಂದೇ ಬತ್ತಾಳೆ. ಈಗ ಮೋಹಿನಿ ಬಂದು ಹೇಳ್ತಾಳೆ ನೋಡು, ದಯವಿಟ್ಟು ನೀನು ಹೊಂಟೋಗ್ಬಿಡಪ್ಪ ಇಲ್ಲಿಂದ, ನಿನ್ನ ಸವಾಸ ಸಾಕು ಅಂತ. ಮೋಹಿನಿ ನನ್ನ ಬಗ್ಗೆ ಹೇಳಲಿಲ್ಲ ಅಂದರೆ ನೀನು ಕೇಳೋವಾಗ. ನೋಡೋಣ ಎಲ್ಲ ನೋಡೋಣ. ಅವಳೇನಾರು ಹಂಗೇನಾರ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಬಂದ್ಬಿಟ್ಟು ನಾನೇ ಹೋಗ್ಬಿಟ್ಟು ಅವಳು ಕಾಲಿಗೆ ಬಿದ್ಬಿಡ್ತೀನಿ. ಅಮ್ಮ ತಾಯಿ ಕಾಪಾಡವ ಅಂತ ನಾನೇ ಕಾಲಿಗೆ ಬಿದ್ಬಿಡ್ತೀನಿ, ಸರಿನೇ? ಕಾಲ್ಗೂ ಕೈಗೂ ಬಿದ್ಬಿಟ್ಟು ಅಮ್ಮ ತಾಯಿ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಕಣವ ನೀನಂತೂ ಅಂತ ಹೇಳ್ಬಿಟ್ಟು ನಾನೇ ಕೈ ಕಾಲಿಗೆ ಬಿದ್ಬಿಟ್ಟು ನಮಸ್ಕಾರ ಮಾಡ್ಕೊತೀನಿ ಬಿಡು. ಸರಿ ಸರಿ ಆಯ್ತು, ನೋಡಿವಂತೆ ಬಿಡು. ಲಕ್ಷ್ಮು ಏನು ಅಂತ ನನಗೆ ಭಾಳ ಸಂದಾಗ ಗೊತ್ತು. ಅಂಟಿ ಬುಡಿ, ನಮ್ಮ ಜೀವ ಉಳಿಯೋದೇನೆಯ ಉಳಿಯಾಟ. ಈ ಮೋಹಿನಿ ನಮ್ಮ ಜೀವ ಉಳಿಸೋಕೆ ಏನೇ ತಯಾರಿಲ್ಲ. ಅಂಥದ್ರಾಗ ನಿಮ್ಮ ಸೊಸೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಜೀವ ಉಳಿಸ್ತಾವಳೆ ಅಂದರೆ ಖುಷಿ ಪಡ್ಬೇಕು ತಾನೇ? ಆ ಕಂಬ್ಳಿಯಿಂದ ನಾವೆಲ್ಲ ತಗ್ಲಾಕೊಂಡಿದ್ದೀವಿ. ಅದೇನೇನಿಯ ಹೆಂಗನ ಮಾಡ್ಬಿಟ್ಟು ನಾವು ಅದೇನೋ ಅಂತಾರಲ್ಲ, ಇಲ್ಲಿಂದ ಈಚೆ ಕಡೆಗೆ ಹೋಗ್ಬಿಟ್ರೆ 100 ವರ್ಷ ಆಯಸ್ ನಮಗೆ. ಯಾರೊಬ್ರು ನಮ್ಮ ಜೀವ ಉಳಿಸ್ತಾವ್ರೆ ಅಂದರೆ ಖುಷಿ ಪಡಬೇಕು. ಆ ಮೋಹಿನಿ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಆ ಮೋಹಿನಿಗೆ ಪಕ್ಕ ಒಂದು ಗತಿ ಆಗಿರ್ತದೆ. ಅವಳಿಗೇನಾದರೂ ಒಂದು ಗತಿ ಆಗಿದ್ರೆ ನಿಜವಾಗ್ಲೂ ಈ ಡೋರೆಲ್ಲ ಪಟ 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 ಓಪನ್ ಆಗ್ಬಿಡ್ತವೆ. ನಾವೆಲ್ಲ ಈಚೆ ಕಡೆ ಆರಾಮಾಗಿ ಜಂಪ್ ಆಗ್ಬೋದು. ಸರಿ ಬುಡಮ್ಮಿ, ಆಯ್ತು ನೋಡೋಣ ಇನ್ನೇನಂತೆ. ಮೋಹಿನಿ ಇನ್ನೇನು ಬರೋ ಹೊತ್ತಾಯ್ತಲ್ಲ, ನೋಡೋಣ. ಥೂ, ಆ ಭೈರವ ದೆವ್ವನಂತೆ ದೆವ್ವ ಅದೇ ನನಗಿನ್ನ ಶಕ್ತಿಶಾಲಿ ಆಗೈತಲ್ಲ. ಆ ಭೈರವನಿಂದ ನನಗಂತೂ ನೆಮ್ಮದಿ ಇಲ್ಲ. ಲಕ್ಷ್ಮಣ್ ಮಾತಾಡ್ಸೋಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಇವಾಗ ಹೋದರೆ ಇವನು ಏನಂತ ಕೇಳ್ತಾನೋ, ನಾನೇನಂತ ಹೇಳ್ಬೇಕು ಒಂದು ಗೊತ್ತಾಗ್ತಿಲ್ವಲ್ಲ. ಏನಂತ ಹೇಳಿ ನಾನು? ಎಲ್ಲ ಸುಳ್ಳು ಹೇಳ್ತೀನಿ. ಇನ್ನೇನು ಮಾಡೋಕ್ಕಾಗ್ತೈತೆ? ನನ್ನ ಕೈಲಂತೂ ಏನು ಮಾಡೋಕ್ಕಾಗ್ತಿಲ್ಲ. ಆ ಲಕ್ಷ್ಮಣ್ ಮಾತಾಡ್ಸೋಕ್ಕೆ ಆಗಬಾರ್ದು. ಹಂಗೆ ಮಾಡ್ಬಿಟ್ಟೈತೆ ಈ ಭೈರವ. ಇವನು ಯಾ ಭೈರವ ದೆವ್ವ? ಇವನೇನು ಅಷ್ಟೊಂದು ಇಷ್ಟಪಟ್ಬಿಡ್ತಾರಂತೆ ಜನಗಳೆಲ್ಲನೂ. ದೆವ್ವಗಳನ್ನ ಯಾರಾದರೂ ಇಷ್ಟಪಡ್ತಾರಾ? ಎಲ್ಲಾದರೂ ಉಂಟಾ? ಈಗ ಇವ್ರಿಗೆ ಏನಂತ ಹೇಳಿ ನಾನು? ನಾವೆಲ್ಲ ಜಾಸ್ತಿ ಸುಳ್ಳೇ ಹೇಳ್ಬಾರ್ದು. ಆದರೂ ಇವಾಗ ಏನಂತ ಸುಳ್ಳು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಲಕ್ಷ್ಮಣ್ ಮಾತಾಡ್ಸಕ್ಕಂತೂ ಈ ಜನ್ಮದಾಗ ನನ್ನ ಕೈಲಾಗಲ್ಲ. ಕಾಣಿಸಿದ್ರೆ ತಾನೇ ಮಾತಾಡೋಕ್ಕೆ. ನನ್ನ ಧ್ವನಿ ಸಹ ಕೇಳಬಾರ್ದು. ಹಂಗೆ ಮಾಡ್ಬಿಟ್ಟೈತಲ್ಲ ಭೈರವ. ಛೇ, ಆ ಭೈರವ ಒಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಲಕ್ಷ್ಮಣ್ ಎತ್ಕೊಂಬಿಟ್ಟು ಬಂದು ಇವನ ಮುಂದೆ ನಿಲ್ಲಿಸಿ ಕೇಳ್ತಿದ್ದೆ. ನೋಡು, ನಾನೇನು ಸತ್ಯವಂತ ಸಾವಿತ್ರಿ ದೆವ್ವ ಅಲ್ಲ. ನಾನು ಯಾಕೆ ಸತ್ಯನೇ ಹೇಳಬೇಕು? ಬೇಡ 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 ಬೇಡ, ನಾನು ಸುಳ್ಳೇನೇ ಹೇಳ್ತೀನಿ. ಏನು ಸುಳ್ಳು ಹೇಳೋದು? ನಿನ್ನ ಹೆಂಡ್ತಿನ ಮಾತಾಡಿಸ್ದೆ ಅಂತಲೇ ಹೇಳ್ಬಿಡ್ತೀನಿ. ನಿನ್ನ ಹೆಂಡ್ತಿ ಹತ್ರ ಮಾತಾಡಿಸ್ದೆ, ಹಿಂಗಂದ್ಲು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಏನಾರ ಒಂದು ಹೇಳ್ಬಿಡ್ತೀನಿ. ಬಿಟ್ಟರೆ ಇವರು ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾರೆ, ಮತ್ತೆ ಸಿಗಲ್ಲ ಇವರು. ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ನಾನು. ಈ ಚಿಕ್ಕ ಆಸೆನ ಈಡೇರಿಸ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಈ ಭೈರವ ಬಂದು ಎಲ್ಲ ಹಾಳು ಮಾಡಿಬಿಡ್ತು ನನ್ನ. ಭೈರವ ನೀನು ಬಿಡಲ್ಲ. ನೋಡ್ತಾ ಇರು, ನನಗೂ ಟೈಮ್ ಬರ್ತದೆ, ಆವಾಗ ಮಾತಾಡ್ತೀನಿ. ಏನು ಎಲ್ಲರೂ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ?
ಅದೇ ಯೋಚನೆ ಮಾಡ್ತಾ ಇದ್ವಿ, ನನ್ನ ಹೆಂಡತಿ ಲಕ್ಷ್ಮು ಒಪ್ಕೊಂಡಿರ್ತಾಳ ಒಪ್ಕೊಂಡಿರಲ್ವಾ, ನನ್ನ ಹೆಂಡತಿ ಲಕ್ಷ್ಮು ಒಪ್ಕೊಂಡಿರ್ತಾಳ ಏನಂತ ಹೇಳಿ ಕಳ್ಸಿರ್ತಾಳೆ ನಿಮ್ಮ ಹತ್ರ, ಏನು ಎತ್ತ ಅಂತ ಹೇಳ್ಬಿಟ್ಟು ನಾನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಏನು ಹೇಳಿ ಕಳ್ಸಿರ್ಬೋದು ನಿಮಗೆ, ಯಾವ ಥರ ಹೇಳಿ ಕಳ್ಸಿರ್ಬೋದು, ಏನು ಮಾತಾಡಿರ್ಬೋದು ಅಂತ ಹೇಳ್ಬಿಟ್ಟು ಅದೇನೇನಿಯಾ ಯೋಚನೆ 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 ಅದೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಹೆಂಡತಿ ಸಿಕ್ಕಿಲ್ಲ, ನನ್ನ ಹೆಂಡತಿ ಲಕ್ಷ್ಮು ಏನಂತ ಅಂದ್ಲು, ಒಪ್ಕೊಂಡಿರಲ್ಲ ಅಲ್ವಾ ಅವಳು, ಏನಾರ ಅಂದ್ಲ ಅವಳು ನಿಮ್ಮ ಹತ್ರ? ನಿನ್ ಹೆಂಡತಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವಳು. ಆ ಒಳ್ಳೆ ನೆನ್ನೆಯ ಒಂಥರ ಏನು ಮಾಡೋಕ್ಕಾಗಿಲ್ಲ, ಅವಳು ಹುಟ್ಟುಗುಣ ಅಲ್ವಾ, ಅವತ್ತಿಂದ ಒಳ್ಳೆತನ ಶಾನೆ ಅವಳಿಗೆ. ಫಸ್ಟು ನನ್ನ ಹೆಂಡತಿ ಹತ್ರ ಏನು ಕೇಳಿದ್ರಿ, ಕೇಳಿದೆ ನನ್ನ ಹೆಂಡತಿ ಏನು ಹೇಳಿದ್ಲು ಅಂತ ದಯವಿಟ್ಟು ಹೇಳ್ಬಿಡು. ನೀವೆಲ್ಲ ಶಾನೆ ಸುಳ್ಳು ಹೇಳಕ್ಕಿಲ್ಲ ಅಲ್ವಾ, ಮೋಹಿನಿಗಳೆಲ್ಲ ನಿಜನೇ ಹೇಳ್ತಾರೆ ಅಲ್ವಾ, ಏನಾದ್ರೂ ನಿಜ ಹೇಳು. ನಿನ್ ಹೆಂಡತಿ ಹತ್ರ ಹೋದೆ, ನಿನ್ ಹೆಂಡತಿ ಒಂದು ಕಪ್ಪು ಸೀರೆ ಹಾಕೊಂಡು ನಿಂತಿದ್ಲು. ಎಲ್ಗೋ ಹೊಂಟಿದ್ಲು, ಯಾವುದೋ ಬರ್ತಡೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೋದೆ. ನಿಂತ್ಕ, ನಾನು ಮೋಹಿನಿ ಅಂದೆ. ಸ್ಟಾರ್ಟಿಂಗ್ ಎದ್ಕೊಂಡ್ಬಿಟ್ಲು, ಅಯ್ಯೋ 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 ಅಂತ ಬಾಯ್ ಬಿಡ್ಕೊಂಡ್ಬಿಟ್ಲು. ಆಮೇಲೆ ನಿಧಾನಕ್ಕೆ, ನೋಡು ನಾನು ನಿನ್ನ ಸಾಯ್ಸಕ್ಕೆ ಬಂದಿಲ್ಲ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಕ್ಕೆ ಬಂದಿದ್ದೀನಿ, ನಿನ್ನ ಹತ್ರ ಮಾತಾಡ್ಬೋದಾ ಅಂತ ಕೇಳಿದೆ. ಹ್ಞೂ ಸರಿ ಸರಿ ಮಾತಾಡು ಮಾತಾಡು ಅಂತ ಸ್ವಲ್ಪ ಎದ್ರಕಂಡೆ ಏನೇ ಹೇಳಿದ್ಲು, ಏನು ಅಂತ. ಆಮೇಲೆ ನಾನು ಹೇಳಿದೆ, ಹಿಂಗೆ ನಿನ್ನ ಗಂಡನ ಮದುವೆ ಮಾಡ್ಕೊಬೇಕು ಅಂತ ಇದ್ದೀನಿ, ನಿನ್ನ ಗಂಡನ ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ, ನಿನ್ನ ಗಂಡನ ಕರ್ಕೊಂಡೋಗಿ ನಾನು ಮನೆಯಾಗಿ ಇಟ್ಕೊಂಡಿದ್ದೀನಿ. ನಿನ್ನ ಗಂಡ ನಿಮ್ಮ ಅತ್ತೆ ಎಲ್ಲರೂ ನನ್ನ ಜೊತೆ ಏನಿ ಅವರೇ. ನೋಡು ನನ್ನ ಜೀವನದಾಗ ಭಾಳ ಆಸೆ ಇತ್ತು ನನಗೆ ಮದುವೆ ಮಾಡ್ಕೋಬೇಕು ಅಂತ, ಆ ಸಾವುಕಾರನಿಂದ ಆಗಲಿಲ್ಲ. ಏನು ಮಾಡೋಕ್ಕಾಯ್ತದೆ, ನಾನು ಹಂಗೆ ಏನಿಯ ಸತ್ತೋಗ್ಬಿಟ್ಟೆ. ಅದಕ್ಕೆ ನಿನ್ನ ಗಂಡನ್ನ ಮದುವೆ ಮಾಡ್ಕೊಳಕ್ಕೆ ಒಂದೇ ಒಂದು ಅವಕಾಶ ಕೊಡ್ತೀಯಾ ಅಂತ ಕೇಳಿದೆ. ಅಯ್ಯೋ ನನ್ನ ಸೊಸೆ ಏನಂದ್ಲು ಅಂತ ಹೇಳವ ಫಸ್ಟು. ಅಯ್ಯೋ ಅದ್ರಲ್ಲೇನಂತೆ, ಧಾರಾಳವಾಗಿ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತಂದ್ಲು. ನಿನ್ನ ಹೆಂಡತಿ ತುಂಬ ಅಂದರೆ ತುಂಬ ಒಳ್ಳೆಯವಳು. ಎಷ್ಟು ಒಳ್ಳೆಯವಳು ಅಂದರೆ ಅವಳನ್ನ ಸಾಯ್ಸಾಕ್ಬಿಡ್ಬೇಕು ಅಂತಲೇ ನೀ ಹೋದೆ. ಆದರೆ ಅವಳ ಬುಕ್ಕ ನೋಡಿ, ಅವಳು ನೋಡಿ ಭಾಳ ಖುಷಿ ಆಯಿತು. ಅವಳು ಹೇಳಿದ್ಲು, ಆರಾಮಾಗಿ ಮದುವೆ ಮಾಡ್ಕೊಳ್ಳಿ, ಅದ್ರಲ್ಲಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ಲು. ನಾನು ಮೋಹಿನಿ ಅಂತ ಗೊತ್ತಿದ್ರು ಗಂಡನ ಮದುವೆ ಮಾಡ್ಕೊಳ್ಳೋಕೆ ಎಷ್ಟು ಒಪ್ಕೊಂಬಿಟ್ಲು ಅಂತ ಹೇಳಿದ್ರೆ ಅಬ್ಬಬ್ಬಬ್ಬ ಭಾಳ ಸಂತೋಷ ಆತಾಯ್ತು ನನಗಂತೂ. ನೋಡು ಮದುವೆಗೆಲ್ಲ ಆದಷ್ಟು ಬೇಗ ಪಟ 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 ತಯಾರಿ ಮಾಡ್ಕೊಂಬಿಡಿ. ನನಗೇನು ಯಾವ ತಯಾರಿ ಅವಶ್ಯಕತೆನೂ ಇಲ್ಲ, ಚಿಟ್ಕಿ ಹೊಡೆದ್ರೆ ಸಾಕು ಎಲ್ಲ ತಯಾರಿನೂ ಪಟ 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 ಆಗೋಗ್ಬಿಡ್ತದೆ. ಆದರೆ ನಿಮ್ಗೆ ಏನು ಬೇಕೋ ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಋಣನ ನಾನು ತೀರ್ಸಲ್ಲ, ತೀರ್ಸಕ್ಕಾಗಲ್ಲ. ಯವ 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 ನನ್ನ ಸೊಸೆ ಹಾಳಾದವಳು. ನನ್ನ ಮಗಂಗೆ ನಾನು ಹೇಳ್ದೆ ಅಂದರೆ ಅಲ್ಲ ನನ್ನ ಸೊಸೆ ಒಳ್ಳೆಯಳು, ನನಗೆ ಗೊತ್ತಿತ್ತು ನನ್ನ ಸೊಸೆ ಒಪ್ಕೊಂತಾಳೆ ಅಂತ ಹೇಳ್ಬಿಟ್ಟು. ಧಾರಾಳ ಮನ್ಸಲ್ವ ಅವಳಿಗೆ, ಒಪ್ಕೋತಾಳೆ ಇಂಥವೆಲ್ಲ ಒಪ್ಕೋತಾಳೆ. ಸರಿ ಮೋಹಿನಿ, ರೆಡಿ ಮಾಡ್ಕೊಳ್ಳೋಣ. ನಿಜವಾಗೂ ಹಿಂಗೆ ಹೇಳಿದ್ಲಾ, ಇನ್ನೇನು ಮಾತಾಡ್ಲಿಲ್ವಾ, ಎಲ್ಲಿಕ್ಕಿದ್ದೀರಾ ನನ್ನ ಗಂಡನ ಅಂತನೂ ಕೇಳಲಿಲ್ವಾ? ಇಲ್ಲ ಯಾವುದೋ ಬರ್ತ್ಡೇ ಪಾರ್ಟಿಗೆ ಹೋಯ್ತಾ ಇದ್ಲು. ಭಾಳ ಖುಷಿಯಾಗಿ ಹೇಳ್ಬಿಟ್ಲು, ಭಾಳ ಖುಷಿಯಾಗಿ ಒಪ್ಕೊಂಬಿಟ್ಲು ಗೊತ್ತಾ. ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಹಬ್ಬ ಸದ್ಯ ಅಂತ ಹೇಳಿ ನೋಡಿ. ಇನ್ನೇ ನಿನ್ನ ಹೆಂಡತಿ ಒಪ್ಪಿಗೆ ಬೇಕಿತ್ತು ಅಂದಲ್ಲ, ನಿನ್ನ ಹೆಂಡತಿ ಒಪ್ಪಿಗೆ ಎಲ್ಲನೂ ಮುಗೀತು. ಇನ್ನೇನಿದ್ರು ಆರಾಮಾಗೆ ನಾವು ಮದುವೆ ಮಾಡ್ಕೊಂಡು ಸಂತೋಷವಾಗಿರೋದೇನಿಯ. ಎಲ್ಲರೂ ಈ ಮನೆಗೆ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಖುಷಿಯಾಗಿದ್ಬಿಡಿ ಈ ಮನೆಗೆ ಏನಿಯ, ಸರಿನಾ? ನೀವು ನೋಡಿ ಅಡುಗೆ ಸಾಮಾನು ತಂದಾಕಂಗಿಲ್ಲ, ಏನೂ ಇಲ್ಲ, ನಾನೇ ತಂದಾಕಿ ನಾನೇ ಮಾಡಿ ಏನೆಲ್ಲ ಮಾಡ್ತಾ ಇದ್ದೀನಿ. ಹೌದೌದು ಸರಿ, ನೀವು ಮದುವೆಗೆ ತಯಾರಿ ಮಾಡ್ಕೊಳ್ಳಿ. ನಿನ್ನ ಹೆಂಡತಿ ಎಲ್ಲ ಒಪ್ಪಿಗೆ ಕೊಟ್ಮೇಲೆ ಇನ್ನು ಯಾರು ಬಂದ್ರೂ ಈ ಮದುವೆನ ತಡೆಯೋಕ್ಕೆ ಸಾಧ್ಯನೇ ಇಲ್ಲ, ಸರಿನಾ? ಈ ಮದುವೆಗೆಲ್ಲ ತಯಾರಿ ಮಾಡ್ಕೊಳ್ಳಿ. ನನಗೂ ಕೆಲವರು ಮೋಹಿನಿಗಳು ಪರಿಚಯ ಐತೆ, ಆ ಮೋಹಿನಿಗಳಿಗೆಲ್ಲನೂ ಹೇಳ್ಬಿಟ್ಟು ಬರ್ತೀನಿ ನನ್ನ ಮದುವೆ ಅಂತ. ಅದು ಎಷ್ಟು ಚೆನ್ನಾಗಿ ಖುಷಿ ಪಟ್ಬಿಡ್ತಾರೋ. ಅಯ್ಯೋ ಮೋಹಿನಿಗೂ ಮದುವೆ ಆಗ್ತಾಯ್ತಲ್ಲ ಅಂತ. ಎಲ್ಲೂ ನಡೆದಿರಕ್ಕಿಲ್ಲ ಮೋಹಿನಿಯ ಮದುವೆ. ನಿನ್ನ ಜೊತೆ ನನ್ನ ಮದುವೆ ಹಾಗೆ ಆಗ್ತೈತೆ, ಅದ್ರಾಗೂ ನಿನ್ನ ಹೆಂಡತಿ ಒಪ್ಪಿಗೆ ಮೇರೆ. ಅಯ್ಯೋ ಲಕ್ಷ್ಮು ತಂದಾಕ್ಬಿಟ್ಟಲ್ಲೇ ನನಗೆ, ಏನು ಪಾಪ ಮಾಡಿದ್ದೆ ನಾನು ನಿನಗೆ, ಹೀಗೆಲ್ಲ ಮಾಡಬಾರ್ದಾಗಿತ್ತು ಲಕ್ಷ್ಮು. ಯವ್ವ ದೇವದ ಕೈಗೆ ತಗ್ಲಾಕ ಅಷ್ಟು ಪಾಪ ಮಾಡಿಬಿಟ್ಟಿದ್ದೀನಿ ನಾನು. ಇಂಥ ಕೆಲಸ ಯಾಕೆ ಮಾಡಿದೆ, ಇವಳ ಹತ್ರ ಅನ್ನಂಗಿಲ್ಲ ಅನ್ಭವಿಸಂಗಿಲ್ಲ ಅನ್ನಂಗೆ ಸಾಯ್ತಾ ಇದ್ದೀನಿ ನಾನು. ಈಗ ಏನಪ್ಪ ಮಾಡಲಿ ನಾನು, ದೇವ್ರೇ ನಮ್ಮಪ್ಪ ನೀನೇ ಕಾಪಾಡಪ್ಪ, ಕಾಟ ತಡ್ಕೊಳಕ್ಕಾಯ್ತಿಲ್ಲ. ಸರಿ, ನಾನು ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಮೋಹಿನಿಗಳಿಗೆಲ್ಲ ಹೇಳ್ಕೊಂಡ್ಬಿಟ್ಟು ಬರ್ತೀನಿ. ನೋಡಿ ನೀವು ಮದುವೆಗೆ ಏನೇನು ಬೇಕು ಅಂತ ಹೇಳಿ ಚಿಟಿಗೆ ಹೊಡೆದು ಎಲ್ಲ ನಾನು ಇಲ್ಲೇ ಬರೆಸ್ಬಿಡ್ತೀನಿ, ಸರಿನಾ? ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ. ಘಮ ಘಮ ಬಿರಿಯಾನಿ ರೆಡಿ ಮಾಡವ, ಹಿಂಗೋಗಿ ಹಂಗೆ ಬರ್ತೀನಿ. ಹಾಂ ಸರಿ ಆಯಿತು, ಮಾಡ್ತೀನಿ. ಇದೇನಿದು, ನನ್ನ ಹೆಂಡತಿ ಹಂಗೆ ನನ್ನ ಹೆಂಡತಿ ಹಂಗೆ ಅಂತ ಬೀಗ್ತಾ ಇದ್ದೆ. ಈಗ ನೋಡಿದ್ರೆ ಹಿಂಗೆ ಎಡವಟ್ಟಾಗೋಗ್ಬಿಡ್ತಲ್ಲ. ನೀನು ಹೆಂಡತಿ ಮನೆಯಾಳಿ ಇಂಥ ಕೆಲಸನ ಮಾಡೋದು. ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಟವಳೆ ಅಂದರೆ ನಮ್ಮ ತಿತ್ತಿಗೆ ಗ್ಯಾರಂಟಿ ಇಲ್ಲಿಂದ ಬಿಡಿಸ್ಕೊಂಡು ಹೋಯ್ತಾಳೆ, ನಾವು ಇಲ್ಲಿಂದ ಹೋಗ್ಬೋದು ಅಂತ ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ. ನೀನೇ ನಿನ್ನ ಹೆಂಡತಿ ಬಗ್ಗೆ ಹೊಗಳಿ ಅಟ್ಟು ಕೆರಿಸ್ಬಿಟ್ಟೆ. ಈಗ ನೋಡ್ದೆ ನಮ್ಮ ಪರಿಸ್ಥಿತಿ ಹೆಂಗಾಯ್ತು. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಿನ್ನು ಸಾಧ್ಯನೇ ಇಲ್ಲ. ನೀನು ಇನ್ನೇನು ನಾಟಕ ಮಾಡಿದ್ರು ಏನು ನಡೆಯೋಕ್ಕಿಲ್ಲ. ಅಯ್ಯೋ ಶಿವನೇ, ಈಗ ಏನು ಮಾಡೋದು? ನೀನು ಹೆಂಡತಿ ಮೇಲೆ ನಂಬಿಕೆ ಇಕ್ಕಿದ್ದು ತಪ್ಪಾಯಿತು. ನೀನು ಬೇರೆ ಏನಾದರೂ ಕೇಳಬೇಕಿತ್ತು, ನಿಮ್ಮ ಅಪ್ಪನ ಒಪ್ಸ ಕೇಳಬೇಕಿತ್ತು. ಇದೆಲ್ಲ ನಾವು ಎಡವಟ್ಟು ಮಾಡ್ಕೊಂಬಿಟ್ವಿ ಅಂತ ಅನ್ನಿಸ್ತೈತೆ. ಆ ಲಕ್ಷ್ಮಿಗೆ ಒಂಚೂರು ಕರುಣೆನೂ ಇಲ್ಲ. ಒಂಚೂರಾದ್ರೂ ನನ್ನ ಗಂಡ ಹಿಂಗೆ ತಗ್ಲಾಕೊಂಡವನಪ್ಪ, ಅವನನ್ನ ಬಿಡಿಸ್ಬೇಕಪ್ಪ ಅನ್ನೋದೊಂದು ಚೂರು ಇಲ್ವಾ? ಅಯ್ಯೋ ನಿನ್ನ ಕತೆ ನನ್ನ ಕತೆ ಎಲ್ಲ ಮುಕ್ತಾಯ ಆಯ್ತೇ ಲೇ ಕಮ್ಲಿ. ಆ ಕಮ್ಲಿ ಮತ್ತು ಅವತ್ತೇ ಕೇಳಬೇಕಿತ್ತು. ಛೇ ಲೋ ಬೇವರ್ಸಿ ನನ್ನ ಮಗನೇ,
ನಿನಗೆ ಹೇಳ್ದೆ ಆ ಮನೆಯಾಳಿ ಲಕ್ಷ್ಮಣಮ್ಮನ ಹಾಳು ಮಾಡಕ್ಕೆ ಅಂತ ನೀ ಕಾಯ್ಕೊಂಡು ಉಳ್ಕೊಂಡ ಅವಳು ಯೋಗ್ಯತೆ ನಿಂಗೆ ಗೊತ್ತಿಲ್ವಾ ಅಂತ ಅಮ್ಮ ನನ್ನ ಹೆಂಡತಿ ಒಳ್ಳೆಳು ಕಣಮ್ಮ ನಮ್ಮನ್ನ ಕಾಪಾಡ್ತಾಳ ಕಣಮ್ಮ ದೆವ್ವ ಹಿಂಗೆ ಅಟ್ಕಾಯಿಸ್ಕೊಂಡು ಹಿಡ್ಕೊಬಿಟ್ಟೈತೆ ಅಂದಿದ ತಕ್ಷಣ ಎಗರ್ಕೊಂಡು ಬಂದು ಕಾಪಾಡ್ತಾಳಮ್ಮ ಅಂತ ಹೇಳ್ದೆ ನೋಡ್ದೇನ್ಲ ಈಗ ಆಗಿರೋ ಪರಿಸ್ಥಿತಿ ನೋಡ್ದೇನ್ಲ ಅಮ್ಮ ನಂಗೇನ್ ಗೊತ್ತಿತ್ತು ಹಿಂಗೆಲ್ಲ ಆಯ್ತದೆ ಅಂತ ಏಯ್ ಸಾಕ್ ಮುಚ್ಚಲ ಬಾಯ್ನ ಎಂಟಿ 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 ಗಂಡು ನೆನೆಯ ದೇವ್ರ ಜೊತೆ ಮದುವೆ ಮಾಡ್ಸಕ್ ಸಿದ್ಧಾಗೋಗ್ಬಿಟ್ಟವಳೆ ಅಲ್ಲ ಕಣ್ಲಾ ಒಂದ್ ಚೂರನ ಕರುಣೆ ಬೇಡವೇನ್ಲ ನಾನು ಎಂಡ್ರು ಬತ್ತಾಳೆ ಕಣಮ್ಮ ನನ್ನ ಎಂಡ್ರು ಹಂಗ್ ಕಾಪಾಡ್ತಾಳೆ ಕಣಮ್ಮ ಹಿಂಗ್ ಕಾಪಾಡ್ತಾಳೆ ಕಣಮ್ಮ ಅಂದೆ ಅವಳಿಗೆ ಹಣ ಎತ್ಲಿ ಅವಳು ಆಳು ಬಿದ್ದೋಗ್ಲಿ ಅವಳು ಬಾಯಿಗೆ ಮಣ್ಣಾಕ ಅವಳು ಬರ್ಬಾರ್ದು ಬರ ಅವಳಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ ಏನ್ಲ ಬಂದಿರೋದು ಹಾ ಅವಳು ನಮ್ಮನ್ನ ಕಾಪಾಡಕ್ ಬರಕಿಲ್ಲ ಕಣ್ಲಾ ಬರಕಿಲ್ಲ ನಾವೇನಾರ ಬ್ಯಾರೆ ಪ್ಲಾನ್ ಮಾಡ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಮಗ ಇಲ್ಲ ಅಂದ್ರೆ ಮೋಹಿನಿ ಜೊತೆ ಮದುವೆ ಅಂದ್ಬಿಟ್ರೆ ಸುಮ್ಕೇನಿಲ್ಲ ಅವಳು ಮದುವೆ ಮಾಡ್ಕೊಂಡು ನಿನ್ ಜೊತೆ ಇರಲ್ಲ ಒಂದಿನನುವೆ ಆಮೇಲೆ ನನ್ಗೆ ಯಾಕೋ ಇಲ್ಲಿ ಅಡ್ಜಸ್ಟ್ ಆಯ್ತಿಲ್ಲ ನಿನ್ ಮನುಷ್ಯ ಅಲ್ಲ ಮನುಷ್ಯ ನನ್ ದೆವ್ವ ಅಲ್ವಾ ಇಬ್ರಿಗುನ್ವೆ ಅಡ್ಜಸ್ಟ್ ಆಯ್ತಿಲ್ಲ ಹಾ ನಾನ್ ಮನುಷ್ಯಲಾಗಕ್ಕಾಗಕ್ಕಿಲ್ಲ ನೀನೇನಿಯ ದೆವ್ವ ಆಗ್ಬಿಡು ಅಂತ ಹೇಳ್ಬಿಟ್ಟು ಮಗ ನಿನ್ ಕತೆ ಕಚಕ್ ಅಂತ ಹೇಳ್ಬಿಟ್ಟು ಫಿನಿಶ್ ಮಾಡ್ಬಿಡ್ತಾಳೆ ಕಣ್ಲ ಮಗನೇ ಒಯ್ತೀಯ ಕಣ್ಲ ನೀನು ಯವ್ವ ಅಮ್ಮ ಎದುರಿಸ್ಬೇಡ ಸುಮ್ಕಿರು ಈಗಲೇ ಜೀವ ಹೋಗೋಗಿ ಬಾಯಿಗೆ ಗೊತ್ತೈತೆ ಅಂತದ್ರಾಗ ಮತ್ತೆ ನೀನು ಎದುರಿಸ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ರೆ ಹೆಂಗೆ ಹೇಳು ನನಗಂತೂ ಕೈ ಕಾಲೆಲ್ಲ ಗಡ ಅಂತ ನಡುಕ್ತಾವೆ ನೀನು ನೋಡ್ರೆ ಸಾಯಿಸ್ತಾಳೆ ಅಂತ ಬೇರೆ ಹೇಳ್ತಾ ಇದ್ದೀಗ ಸುಮ್ಮನೆ ಕೂತ್ಕೊಳ್ಳಮ್ಮ ಎದುರಿಸ್ಬೇಡ ನನ್ನ ಜೀವ ಬಾಯಿಗೆ ಬಂದಂಗೆ ಆಯ್ತೈತೆ ಯವ್ವ ನಾನು ಏನು ಮಾಡಲಿ ನಾನು ಅದೇನು ನಾನು ತಾಳಿ ಕಟ್ಟೋದಲ್ಲ ನನ್ನೇನು ಕುಣಿಕೆನ ನಾನೇ ಕತ್ಕಾಕೊಂಡಂಗೆ ಆಯ್ತದೆ ನನ್ನ ಹೆಂಡತಿ ಹಿಂಗೆಲ್ಲ ಕೈ ಕೊಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಅವಳು ನನ್ನ ಮೇಲೆ ಇಷ್ಟೊಂದು ದ್ವೇಷನೇನಮ್ಮ ಈ ಮೋಹಿನಿನೇ ಸುಳ್ಳು ಹೇಳ್ತೈತೆ ಅಂತ ಅನ್ನಿಸ್ತದೆ ಕಣಮ್ಮ ಅವಳು ಹಿಂಗೆಲ್ಲ ಹೇಳಕ್ ಸಾಧ್ಯನೇ ಇಲ್ಲ ಸಾಕ್ ಮುಚ್ಚಲ ಬಾಯಿನ ನೀನ್ ಹೆಂಡತಿ ಏನ್ ದೊಡ್ಡ ಸಾಚ್ ಅನ್ನಂಗೆ ಹೇಳ್ಕತ್ತಾನೆ ಜೈಲಾಗಿದ್ದಾಗೆ ಬರ್ಲಿಲ್ಲ ಇಲ್ಲಿ ಕುಣ್ಕೊಂಡ್ ಬಂದ್ಬಿಡ್ತಾಳ ಮಗ ಅವಳ ಮೇಲೆ ಯಾ ನಂಬಿಕೆನೂ ಇಟ್ಬೇಡ ಅವಳು ಸರಿ ಇಲ್ಲ ಕಣ್ಲ ಪೊಳ್ಳು ಅವಳು ಬುರಿ ಬುಗ್ಳೆ ಬಿಡ್ತಾಳ ಅಷ್ಟೇನಿಯ ಅವಳು ಅವ್ರ ಅಮ್ಮ ಇಬ್ರು ಮಾತ್ರ ಸಂಡಕ್ಕಿರ್ಬೇಕು ನಿಮ್ಮ ಅಪ್ಪಂಗೂ ಮೋಡಿ ಮಾಡ್ಬಿಟ್ಟು ನಿಮ್ಮ ಅಪ್ಪನೂ ಅವಳ ಕಡೆ ಎಳ್ಕೊಬಿಟ್ಟು ಹೆಂಗೆಲ್ಲ ಮಾಡವಳೆ ನೋಡ್ದೇನ್ಲ ನೀನು ಹ್ಞೂನಮ್ಮ ಮತ್ತೆ ಬಾಯಿ ಮುಚ್ಕೊಂಡಿರೋದ್ ಕಲ್ತ ಎಂಡ್ರು ಇನ್ನೊಂದ್ಕಿಂತ ಎಂಡ್ರು ಅಂತಂದ್ರೆ ನಾನೇನೇ ದೆವ್ಗೆ ಒಪ್ಪಿಸ್ಬಿಟ್ಟು ಹೊಂಟೋಗ್ಬಿಡ್ತೀನಿ ಅಷ್ಟೇನೇನಿಯ